ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೂವಿ ಡಾಕ್ಟರ್. ಸುಮಾರು ದಿನಗಳಿಂದ ಯಾವುದೇ ಸಿನಿಮಾ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ನಿನ್ನೆ ಅಷ್ಟೇ ಕಾಂತಾರ ಸಿನಿಮಾನ ನೋಡ್ಕೊಂಡು ಬಂದೆ. ಬನ್ನಿ, ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ನನಗೆ ಏನನ್ನಿಸ್ತು ಅಂತ ನಿಮ್ಮ ಜೊತೆ ನನ್ನ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಸ್ಟೋರಿ ಲೈನ್. ಸ್ಪಾಯ್ಲರ್ ಮಾಡದೆ ಸಿನಿಮಾದ ಎಳೆಯನ್ನು ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಇದು ಕ್ರಿಸ್ತಶಕ 400ರಲ್ಲಿ ಕದಂಬರ ಕಾಲಘಟ್ಟದಲ್ಲಿ ನಡೆಯೋ ಕತೆ. ಮುಖ್ಯವಾಗಿ ಭಾಂಗ್ರಾ ರಾಜಮನೆತನ ಅಂಡ್ ಈಶ್ವರ ಹೂದೋಟದ ಜನರ ನಡುವೆ ಸಾಗುವ ಒಂದು ಹೋರಾಟ. ಈಶ್ವರ ಹೂದೋಟದ ಯುವ ನಾಯಕ ಬರ್ಮೆಯಾಗಿ ರಿಷಬ್ ಶೆಟ್ಟಿ ಕಾಣಿಸ್ಕೊಂಡ್ರೆ, ಭಾಂಗ್ರಾ ರಾಜಮನೆತನದ ಅರಸನಾಗಿ ಜೈರಾಜ್ ಅಂಡ್ ಗುಲ್ಶನ್ ದೇವಯ್ಯ ಕಾಣಿಸ್ಕೊಂಡಿದ್ದಾರೆ. ಇವರುಗಳ ನಡುವೆ ನಡೆಯುವ ಸಂಘರ್ಷಕ್ಕೂ ದೈವಕ್ಕೂ, ಈ ಹಿಂದೆ ನೋಡಿದ ಕಾಂತಾರ ಸೀಕ್ವೆಲ್ನಲ್ಲಿನ ಕತೆಗೂ ಆ ಕಥೆಯಲ್ಲಿ ಬರುವ ಪಂಜುರ್ಲಿ ದೈವಕ್ಕೂ ಏನು ನಂಟು ಅನ್ನೋದನ್ನ ನಾನು ಸ್ಪಾಯ್ಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಅದನ್ನ ಥಿಯೇಟರ್ನಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂಡ್ ಕಾಂತಾರ ಬೆಳಕಿನ ದರ್ಶನವನ್ನ ಪಡೀರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನ ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಈ ಸಿನಿಮಾದಲ್ಲಿ ಅಷ್ಟೊಂದು ಎಲಿಮೆಂಟ್ಸ್ಗಳಿವೆ ಅಂಡ್ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಎಕ್ಸಲೆಂಟ್ ಆಗಿ ಸಿಂಕ್ ಆಗಿವೆ. ಮೊದಲಿಗೆ ಸಿನಿಮಾದ ಕತೆ. ರಿಷಬ್ ಅವರು ಕಥೆನ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬರ್ಕೊಂಡಿದ್ದಾರೆ. ಕಥೆಯನ್ನ ಬರ್ಕೋಬಹುದು, ಬಟ್ ನಿರ್ದೇಶಕನ ಕನಸಿನಂತೆ ಅದನ್ನ ವಿಜುವಲೈಸ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಆದ್ರೆ ಈ ಸಾಹಸಕ್ಕೆ ಕೈ ಹಾಕಿ ರಿಷಬ್ ಗೆದ್ದಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಸ್ಟೆಪ್ಸ್ಗಳಿವೆ ಅಂಡ್ ಕಾಂತಾರ ಸೀಕ್ವೆಲ್ಗೆ ಹೋಲಿಸಿದ್ರೆ ಕತೆ ತುಂಬಾ ಡೆನ್ಸ್ ಆಗಿದೆ ಅಂಡ್ ಅದನ್ನೆಲ್ಲ ಹೇಳೋದಕ್ಕೆ ಹೆಚ್ಚು ಸಮಯ ಕೊಡೋಕ್ಕಾಗಿಲ್ಲ ಅನ್ಸುತ್ತೆ. ಆದ್ರೂ ತುಂಬಾ ವಿಷಯಗಳನ್ನ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಡೀಟೇಲಿಂಗ್ ಆಗಿ ಪ್ರೇಕ್ಷಕರಿಗೆ ತೋರಿಸಿದ್ದಾರೆ. ಮನಸ್ಸು ಮಾಡಿದ್ರೆ ಈ ಪ್ರೀಕ್ವೆಲ್ ಅನ್ನೇ 2 ಭಾಗಗಳನ್ನಾಗಿ ಕೂಡ ಹೇಳ್ಬೋದಾಗಿತ್ತು. ಬಿಕಾಸ್ ಅಷ್ಟೊಂದು ಎಲಿಮೆಂಟ್ಸ್ಗಳು ಈ ಕಥೆಯಲ್ಲಿ ಬಂದು ಹೋಗ್ತವೆ. ಸಿನಿಮಾದಲ್ಲಿರೋ ಪ್ರತಿ ಫ್ರೇಮ್ಸ್ಗಳು ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತವೆ. ಅಷ್ಟು ಕ್ವಾಲಿಟೇಟಿವ್ ಆಗಿ ಮೂಡಿ ಬಂದಿದೆ. ನಿಜವಾಗ್ಲೂ ಶೆಟ್ರು ಈ ಸಿನಿಮಾದಲ್ಲಿ ಹೂದೋಟದ ಒಂದು ಸುಂದರ ಪ್ರಪಂಚವನ್ನೇ ಸೃಷ್ಟಿಸಿ ಬಿಟ್ಟಿದ್ದಾರೆ. ಎಸ್ಪೆಷಲಿ ಸಿನಿಮಾದಲ್ಲಿ ಬರುವಂತಹ ರಥದ ಸೀಕ್ವೆನ್ಸ್ ಮೈ ನವಿರಳಿಸುತ್ತೆ. ಇದು ಈ ಸಿನಿಮಾದಲ್ಲಿನ ಒಂದು ವಾವ್ ಫ್ಯಾಕ್ಟರ್ ಅಂದ್ರೂ ತಪ್ಪಾಗಲ್ಲ. ಜೊತೆಗೆ ಈ ಸಿನಿಮಾದಲ್ಲಿರುವಂತಹ ಹುಲಿ ಹಾಗೂ ಕಾಡು ಪಾಪಗಳ CG ಅಂಡ್ VFX ವರ್ಕ್ ಫೆನಾಮಿನಲ್ ಅಂತಾನೆ ಹೇಳ್ಬೋದು. ಅಷ್ಟು ಅಕ್ಯುರೇಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬಹುಶಃ ನಾನು ಇಲ್ಲಿವರೆಗೂ ನೋಡಿರೋ ಇಂಡಿಯನ್ ಸಿನಿಮಾದಲ್ಲಿ ಇಷ್ಟು ಕ್ವಾಲಿಟೇಟಿವ್ ಆಗಿ ಫ್ಲಾಲೆಸ್ ಆಗಿ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಮಾಡಿಸಿರೋ VFX ವರ್ಕ್ ಈ ಸಿನಿಮಾದೇ ಅಂದ್ರೆ ಅದು ಅತಿಶಯೋಕ್ತಿ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನೊಂದು ವಿಷಯ ಮರ್ತಿದ್ದೆ. ಚಿತ್ರದಲ್ಲಿ ವಾರ್ ಸೀಕ್ವೆನ್ಸ್ ಕೂಡ ಚೆನ್ನಾಗಿದೆ ಅಂಡ್ ಪ್ರತಿ ಸೀಕ್ವೆನ್ಸ್ ನಲ್ಲೂ ಟೆಕ್ನಿಕಲ್ ಟೀಮ್ ನ ಎಫರ್ಟ್ ಎದ್ದು ಕಾಣುತ್ತೆ. ರಿಷಬ್ ಶೆಟ್ಟಿ ಅವರ ಅಭಿನಯ ಈ ಹಿಂದಿನ ಚಾಪ್ಟರ್ಗೆ ಹೋಲಿಸಿದ್ರೆ ಬಹುಶಃ 10 ಪಟ್ಟು ಗಟ್ಟಿಯಾಗಿದೆ ಅಂಡ್ ರಿಷಬ್ ಅವರು ಬರವಣಿಗೆ, ನಟನೆ, ನಿರ್ದೇಶನದ ಜೊತೆಗೆ ತನ್ನ ಆಕ್ಷನ್ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ಚಿತ್ರಕ್ಕೂ ಇವರಿಗೆ ನ್ಯಾಷನಲ್ ಅವಾರ್ಡ್ ಸಿಗ್ಲಿ ಅನ್ನೋದು ನನ್ನ ಆಶಯ. ಸಿನಿಮಾದುದ್ದಕ್ಕೂ ಕಥೆಯ ಹಿಡಿತ ಸಾಧಿಸುವಲ್ಲಿ ಅಜನೀಶ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿ ಸ್ಕೋರ್ ಮಾಡಿದೆ. ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಅಂಡ್ ಸುರೇಶ್ ಮಲ್ಲಯ್ಯ ಅವರ ಎಡಿಟಿಂಗ್ ಚಿತ್ರದ ಪ್ರತಿ ಫ್ರೇಮ್ ಅನ್ನು ಸುಂದರಗೊಳಿಸಿದ್ರೆ ಅದನ್ನ ಎಲಿವೇಟ್ ಮಾಡಿರೋದು ಅಜನೀಶ್ ಅವರ ಮ್ಯೂಸಿಕ್. ಹಿಂದಿನ ಚಾಪ್ಟರ್ ಕೊನೆ 20 ನಿಮಿಷ ನಮಗೆ ಹೈ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು. ಬಟ್ ಚಾಪ್ಟರ್ 1 ನಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಫುಲ್ ಆಕ್ಷನ್ ಬೇಸ್ಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದ್ರು ಎಲ್ಲೂ ಬೋರ್ ಆಗ್ದಲೇ ಇರೋ ರೀತಿ ಡಿಸೈನ್ ಮಾಡಿರೋ ಅರ್ಜುನ್ ರಾಜ್ಗೆ ನನ್ನ ಹ್ಯಾಟ್ಸ್ ಆಫ್. ಈ ಚಿತ್ರದ ಇನ್ನೊಂದು ಹೈಲೈಟ್ ಅಂದ್ರೆ ಅದು ರುಕ್ಮಿಣಿ ವಸಂತ್. ಸಪ್ತಸಾಗರದಾಚೆಯಲ್ಲೋ ಸಿನಿಮಾಗೆ ಹೋಲಿಸಿದ್ರೆ ಇಲ್ಲಿ ಇವರ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸಿನಿಮಾದುದ್ದಕ್ಕೂ ರಾಣಿಯ ವೇಷಭೂಷಣವಿಲ್ಲದೆ ರಾಣಿಯಾಗಿ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಎಲ್ಲರ ಮನಸ್ಸಲ್ಲೂ ಉಳಿತಾರೆ. ಇವ್ರ ಜೊತೆ ರಾಜಶೇಖರ್, ಗುಲ್ಶನ್ ದೇವಯ್ಯ ಅವರ ಪಾತ್ರ ಕೂಡ ಹೈಲೈಟ್ ಆಗುತ್ತೆ. ಜೊತೆಗೆ ಪ್ರಕಾಶ್ ತುಮಿನಾಡು, ರಾಕೇಶ್ ಪೂಜಾರಿ, ಪ್ರಮೋದ್ ಶೆಟ್ಟಿ ಹಾಗೂ ಉಳಿದಿರುವಂತ ಎಲ್ಲಾ ಕಲಾವಿದರ ನಟನೆ ಈ ಚಿತ್ರಕ್ಕೆ ಸೂಕ್ತವಾಗಿ ಒಗ್ಗಿದೆ. ಜೊತೆಗೆ ಚಿತ್ರದುದ್ದಕ್ಕೂ ಅಸಮಾನತೆ, ಶೋಷಣೆ ವಿರುದ್ಧ ಧ್ವನಿ ಎತ್ತಿರೋದು ಕಥೆಯಲ್ಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಬ್ರಹ್ಮಕಳಶ ಸಾಂಗ್ ಈ ಚಿತ್ರದ ಹೈಲೈಟ್ ಅಂಡ್ ಉಳಿದ ಎಲ್ಲಾ ಸಾಂಗ್ಸ್ಗಳು ಕೂಡ ಸನ್ನಿವೇಶಕ್ಕೆ ತಕ್ಕಂತೆ ವೆಲ್ ಪ್ಲೇಸ್ ಆಗಿದಾವೆ. ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಕಾಂತಾರ ಚಾಪ್ಟರ್ 1 ಒಂದು ಟೆಕ್ನಿಕಲಿ ಪ್ರೊಫೌಂಡ್ ಸಿನಿಮಾ. ಇನ್ನ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಅಂತಹ ಮೇಜರ್ ನೆಗೆಟಿವ್ಸ್ ಏನೂ ಇಲ್ಲ. ಆದ್ರೂ ಯಾವೆಲ್ಲ ಅಂಶಗಳು ಇನ್ನೂ ಉತ್ತಮವಾಗಿರಬಹುದಾಗಿತ್ತು ಅಂತ ನೋಡೋದಾದ್ರೆ, ಮೊದಲಿಗೆ ಸಿನಿಮಾ ಫಸ್ಟ್ ಹಾಫ್ ನಲ್ಲಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ಗೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತು ಅನ್ನಿಸ್ತು. ಬಟ್ ಪ್ರೀ ಇಂಟರ್ವಲ್ ಸೀನ್ ಇಂದ ಸಿನಿಮಾ ಎಲ್ಲೂ ನಿಲ್ಲೇ ಇಲ್ಲ. ಸಿನಿಮಾದಲ್ಲಿ ಕಾಮಿಡಿ ಸೀನ್ಸ್ಗಳು ಚೆನ್ನಾಗಿ ವರ್ಕ್ ಆದವು. ಆದರೂ ಕೆಲವು ಸೀರಿಯಸ್ ಸನ್ನಿವೇಶಗಳಲ್ಲಿ ಕಾಮಿಡಿ ಸೀನ್ಸ್ ಸಿಚುಯೇಷನ್ ನ ಇಂಟೆನ್ಸಿಟಿನ ಡಿಸ್ಕನೆಕ್ಟ್ ಮಾಡಿದ ಫೀಲ್ ಕೊಡ್ತು. ಒಂದು ಸಾಂಗ್ ಅಂಡ್ ಕ್ಲೈಮ್ಯಾಕ್ಸ್ ನ ಮ್ಯೂಸಿಕ್ ಹಿಂದಿನ ಚಾಪ್ಟರ್ ನಲ್ಲಿ ಇದ್ದಿದ್ರಿಂದ ರಿಪಿಟೇಟಿವ್ ಅನ್ನಿಸ್ತು. ಇಲ್ಲಿ ಸ್ವಲ್ಪ ಬದಲಾವಣೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಾಂತಾರಾಗೆ ಹೋಲಿಸಿದ್ರೆ ಚಾಪ್ಟರ್ 1 ನಲ್ಲಿ ಡಿವಿನಿಟಿ ಸ್ವಲ್ಪ ಲೋ ಅನ್ನಿಸ್ತು ಅಂಡ್ ಜೊತೆಗೆ ಸಿನಿಮಾ ಅಷ್ಟು ಎಮೋಷನಲಿ ಕನೆಕ್ಟ್ ಆಗಲಿಲ್ಲ. ಕುಡ್ ಬಿ ಡ್ಯೂ ಟು ಮೋರ್ ಎಲಿಮೆಂಟ್ಸ್ ಇನ್ ದ ಕಂಟೆಂಟ್ ಅಥವಾ ಕಾಂತಾರ ಸೀಕ್ವೆಲ್ ನಿಂದ ಕ್ರಿಯೇಟ್ ಆಗಿದ್ದ ಎಕ್ಸ್ಪೆಕ್ಟೇಷನ್ ಕೂಡ ಕಾರಣ ಆಗಿರಬಹುದು. ಇದನ್ನೆಲ್ಲ ಹೊರತುಪಡಿಸಿದ್ರೆ
ಸಿನಿಮಾ ಇಸ್ ರಿಯಲಿ ಅಲ್ಟಿಮೇಟ್. ಕಥೆ ಹೇಳುವಂತೆ ಕಾಂತಾರ ಚಾಪ್ಟರ್ 1 ನಿಜವಾಗ್ಲೂ ಒಂದು ಬೆಳಕಿನ ದಿವ್ಯ ದರ್ಶನ ಅಂದ್ರೆ ತಪ್ಪಾಗಲ್ಲ. ಯಾರೆಲ್ಲ ಈ ಸಿನಿಮಾನ ಇನ್ನೂ ನೋಡಿಲ್ಲ ದಯವಿಟ್ಟು ನೋಡಿ ಅಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳಿ. ಸಿನಿಮಾ ನೋಡಿ ಆದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪುನಃ ಸಿಗ್ತೀನಿ ಇನ್ನೊಂದು ಉತ್ತಮ ಕಂಟೆಂಟ್ ಜೊತೆ. ಅಂಟಿಲ್ ದೆನ್ ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.